ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಲಾಸ್ಟ್ ಟೈಮ್ ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ನಾನು ಸಿಂಪಲ್ಲಾಗಿ ಹೇಗೆ ದಮ್ ವಾಂಗಿಬಾತ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡುವ. ಮೊದಲಿಗೆ ಕುಕ್ಕರ್ಗೆ 3-4 ಚಮಚ ಎಣ್ಣೆ, ಪಲಾವ್ ಸ್ಪೈಸಸ್, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೋಂಪು, ಪಲಾವ್ ಎಲೆ, ಏಲಕ್ಕಿ ಹಾಕಿ, ಆಮೇಲೆ 1 ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 2-3 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಹಾಕಿ ಹುಟ್ಟಕ್ಕೆ ಹೆಚ್ಕೊಂಡಿದ್ದೆ. ನಾನಿಲ್ಲಿ 2 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕ್ರಂಚಿ ಆಗುವಷ್ಟು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಬದನೆಕಾಯಿನ ಹಾಕ್ತಿದ್ದೀನಿ. ಉದ್ದಕ್ಕೆ ಹೆಚ್ಕೊಂಡಿರೋ ಬದನೆಕಾಯಿ, ಬಿಳಿ ಬದನೆಕಾಯಿ ತೊಗೊಂಡಿದ್ದೆ. ವಾಂಗಿಬಾತ್ಗೆ ಬಿಳಿ ಬದನೆಕಾಯಿ ಸಹ ಹಾಕೋದು, ಬೇರೆ ಯಾವುದು ಯೂಶ್ವಲಿ ಯೂಸ್ ಮಾಡಲ್ಲ. ಸೊ ಇದನ್ನು ಒಂದು 5-6 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ನೀಟಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ, ನಾನಿಲ್ಲಿ ಒಂದೇ ಒಂದು ಟೊಮೆಟೊ ಹಾಕ್ತಿದ್ದೀನಿ. ಇದು ಸ್ವಲ್ಪ ಹುಳಿ ಇತ್ತು, ಸೊ ಅದಕ್ಕೆ ನಾನು ಒಂದನ್ನೇ ಹಾಕಿದ್ದೀನಿ. ನಾರ್ಮಲ್ ಬೇರೆ ಟೊಮೆಟೊ ಆದರೆ ನೀವು 2-3 ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾನು ಇವಾಗ ಹುಣಸೆಹಣ್ಣು ನೀರೊಳಗಡೆ ನೆನೆ ಹಾಕಿದ್ದೀನಿ, ಅದ್ರ ರಸ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಟೊಮೆಟೊ ಮುಂಚೆನೇ ಹುಳಿ ಟೊಮೆಟೊ, ಸೊ ಅದಕ್ಕೋಸ್ಕರ ನಾನು ಅರ್ಧ ಕಪ್ ಹಾಕಿದೆ. ಇವಾಗ 4 ಚಮಚ ವಾಂಗಿಬಾತ್ ಪುಡಿನ ಹಾಕ್ತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ನನಗೆ ಇಷ್ಟು ಸಾಕಾಗುತ್ತೆ, ಸೊ ಅದಕ್ಕೆ ನಾನು 4 ಸ್ಪೂನ್ ಹಾಕಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಅಕ್ಕಿನ ತೊಳೆದು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಕೆಲವು ಬಟಾಣಿ, ಹಸಿ ಬಟಾಣಿ, ಇಲ್ಲಾಂದರೆ ಒಣಗಿರೋ ಬಟಾಣಿ ನೆನೆಸಿ ಹಾಕ್ತಾರೆ, ಇಲ್ಲಾಂದರೆ ಅವರೆಕಾಯಿ ಸಹ ಹಾಕ್ತಾರೆ, ಚೆನ್ನಾಗಿರುತ್ತೆ. ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ಇವಾಗ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ಗೆ ಕೊಬ್ಬರಿ ತುರಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಬಿಸಿ ನೀರೇ ಹಾಕ್ಕೊಳ್ಳಿ, ತಣ್ಣೀರೇನು ಹಾಕ್ಕೊಳ್ಬೇಡಿ. ತಣ್ಣೀರು ಹಾಕಿದ್ರೆ ಸ್ವಲ್ಪ ಇವಾಗ ಬೇಸಿಗೆಯಲ್ಲಿ ಸ್ವಲ್ಪ ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ನೀರಾದರೆ ಸೇಮ್ ಟೆಂಪರೇಚರ್ ಮ್ಯಾಚ್ ಆಗುತ್ತೆ. ಸೊ ಇನ್ನು ಆಲ್ಮೋಸ್ಟ್ ಆಗ್ತಾ ಬಂತು. ಈ ಟೈಮಲ್ಲಿ ಸ್ವಲ್ಪ ನೀರು, ಉಪ್ಪು, ಖಾರ ಎಲ್ಲ ಚೆಕ್ ಮಾಡಿಕೊಂಡು ಒಂದು 10-15 ನಿಮಿಷ ದಮ್ ಕಟ್ಟಿ. ಕುಕ್ಕರಲ್ಲಾದರೆ 1-2 ವಿಷಲ್ ತೊಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೇಲೆ ಸ್ವಲ್ಪ ತುಪ್ಪ, 2 ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮದುವೆ ಮನೆಯಲ್ಲಿ ಅಥವಾ ಬೇರೆ ಫಂಕ್ಷನಲ್ಲಿ ಮಾಡಿರ್ತಾರಲ್ಲ, ಸೇಮ್ ಅದೇ ಟೇಸ್ಟೇ ಇತ್ತು. ತುಂಬ ಟೇಸ್ಟಿಯಾಗಿತ್ತು.
ನಾನು ಗೊಜ್ಜಿಂದು ಸಹ ಮಾಡ್ತೀನಿ, ಇದು ಒಂದು ಮಾಡ್ತೀನಿ, ಎರಡೂ ಚೆನ್ನಾಗಿರುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಎಷ್ಟು ಉದ್ದುದ್ದಾಗಿ ಚೆನ್ನಾಗಿ ಬಂದಿದೆ ಅಲ್ವಾ? ಇನ್ನು ಮುದ್ದೆ ಮುದ್ದೆ ಆಗಿಲ್ಲ, ನೀಟಾಗಿ ಚೆನ್ನಾಗಿ ಉದ್ದುದ್ದಾಗಿ ಬಂದಿದೆ ನೋಡಿ, ಎಷ್ಟು ಚೆಂದ ಇದೆ. ವಾಂಗಿಬಾತ್, ದಮ್ ವಾಂಗಿಬಾತ್ ರೆಡಿ ಇದೆ. ಇದಕ್ಕೆ ಜೊತೆ ಮೊಸರು ಬಜ್ಜಿ ಅಥವಾ ಚಟ್ನಿ ಇಲ್ಲಾಂದರೆ ಪ್ಲೇನಾಗೂ ಸಹ ತಿನ್ಬೋದು. ಸೊ ನೀವು ಹೇಗಿತ್ತು ಅಂತ ಮಾಡಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.